ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಿಮಗೆ ಊಟ ಬೇಕಾ ಪಾಠ ಬೇಕಾ? ಶುಕ್ರಿಯಾ. ಬಿಸ್ಮಿಲ್ಲಾಹಿ ವಲ್ಹಮ್ದುಲಿಲ್ಲಾಹ್ ಸ್ವಲವಾತುಲ್ಲಾಹಿ ವಸಲಾಮುಹು ಅಲಾ ಅಶ್ರಫಿಲ್ ಅಂಬಿಯಾಇ ವಲ್ ಮುರ್ಸಲೀನ್ ವ ಆಲಿ ಕುಲ್ಲಿನ್ ವ ಅಸ್ಹಾಬಿಹಿ ಅಜ್ಮഈನ್. ಬಹಳಷ್ಟು ಪ್ರೀತಿಯ ಸಹೋದರರೇ, ವಿದ್ಯಾರ್ಥಿಗಳೇ, ರಾಜ್ಯದ ಚರಿತ್ರೆಯಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ವಿದ್ಯಾರ್ಥಿ ಸಂಗಮ ಇಲ್ಲಿ ನಡೀತಾ ಇದೆ. ಮೈಸೂರಿನಲ್ಲಿ ನಡೆಯುವಂತಹ ಈ ಒಂದು ಕ್ಯಾಂಪಸ್ ಕಾನ್ಫರೆನ್ಸ್ಗೆ ಮೊಟ್ಟ ಮೊದಲನೆಯದಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದರ ಹಿಂದೆ ಓಡಾಡಿದ ಪ್ರಯತ್ನಪಟ್ಟ ಎಲ್ಲ ರಾಜ್ಯ ಸಮಿತಿ ನಾಯಕರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಸನ್ಮಾನ್ಯ ಮುಸ್ತಫಾ ನೈಮಿಯವರು ಕೊಟ್ಟ ಸಮಯ 40 ನಿಮಿಷ. ಆದರೆ ನಾನೊಂದು 10-15 ನಿಮಿಷದಲ್ಲಿ ಮುಗಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಊಟದ ಸಮಯ ಆಯಿತು. ಈಗ ಸುದೀರ್ಘವಾದ ಒಂದು ಮಾತಿಗೆ ಬಹುಶಃ ನಿಮ್ಮಲ್ಲಿ ಒಂದು ಕುತೂಹಲ, ಉತ್ಸಾಹ ಯಾವುದೂ ಕೂಡ ಇದೆಯಾ ಅಂತ ನನಗೊಂದು ಖಾತರಿ ಇಲ್ಲದ ಕಾರಣ ನಿಮ್ಮ ಕ್ಷಮೆಯನ್ನು, ಸಹನೆಯನ್ನು ಮತ್ತೊಮ್ಮೆ ಪರೀಕ್ಷೆ ಮಾಡಲಿಕ್ಕೆ ನಾನು ಬಯಸುವುದಿಲ್ಲ. ನನ್ನ ವಿಷಯ ಟ್ರೆಡಿಷನಲ್ ಇಂಡಿಯಾ, ಸಾಂಪ್ರದಾಯಿಕ ಭಾರತ. ನಮ್ಮ ದೇಶದಲ್ಲಿ ಇರುವಂತಹ ವೈಶಿಷ್ಟ್ಯಗಳು, ಮಹತ್ವಗಳು, ವಿಶಿಷ್ಟವಾದಂತಹ ಪರಂಪರೆ, ನಮ್ಮ ನಾಡು ಹಾದು ಬಂದಂತಹ ದಾರಿ, ಇದೆಲ್ಲವೂ ಕೂಡ ನಾವು ಬಹಳಷ್ಟು ಗಮನಗೊಟ್ಟು ಕಲಿಯಬೇಕಾದಂತಹ ವಿಚಾರಗಳಾಗಿವೆ. ನಮ್ಮ ದೇಶಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇತ್ತೀಚಿನ ಕಾಲಗಳಲ್ಲಿ ಯಾರಾದರೂ ಕಂಡುಹಿಡಿದ ದೇಶ ಅಲ್ಲ ನಮ್ಮದು. ಸುದೀರ್ಘವಾದ ಸಹಸ್ರಾರು ವರ್ಷಗಳ ಇತಿಹಾಸವುಳ್ಳ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಒಂದು ಭೂಮಿಯಾಗಿದೆ ನಮ್ಮ ಭಾರತ ಅನ್ನುವಂಥದ್ದು. ಐಕ್ಯ ರಾಷ್ಟ್ರಸಭಾ ಅಥವಾ UN ರೆಕಗ್ನೈಸ್ ಮಾಡಿರುವ 196 ದೇಶಗಳನ್ನು ನಾವು ನೋಡಿದರೆ ಆ ದೇಶದ ಇತಿಹಾಸ, ಪರಂಪರೆ, ಪ್ರಕೃತಿ ವೈಭವ, ಆ ನಾಡಿನ ವಿಶಿಷ್ಟತೆಗಳನ್ನೆಲ್ಲ ಗಮನಿಸಿದಾಗ ಭಾರತದಂತಹ ಒಂದು ರಾಷ್ಟ್ರವನ್ನು ಈ ಜಗತ್ತಲ್ಲಿ ನಮಗೆ ಕಾಣಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. 22ರಷ್ಟು ಅಧಿಕೃತವಾದ ಭಾಷೆಗಳನ್ನಾಡುವಂತಹ ಜನರು ಇಲ್ಲಿದ್ದಾರೆ. 1600 ಉಪಭಾಷೆಗಳನ್ನಾಡುವ ಜನರಲ್ಲಿದ್ದಾರೆ. 28 ಸ್ಟೇಟುಗಳು, 8 ಕೇಂದ್ರಾಡಳಿತ ಪ್ರದೇಶಗಳು, 730 ಜಿಲ್ಲೆಗಳು, 6600ಕ್ಕೂ ಹೆಚ್ಚು ತಾಲೂಕುಗಳು. ಈ ಜಗತ್ತಲ್ಲಿ ಎಲ್ಲೂ ಕೂಡ ಇಲ್ಲದಂತಹ ಭೌಗೋಳಿಕವಾದ ಅತ್ಯಂತ ದೊಡ್ಡ ಸೌಂದರ್ಯ. ಭಾರತದ ಭೂಪಟವನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ. ಇಡೀ ಜಗತ್ತಿನ ವಿಶ್ವದ ಅಟ್ಲಸ್ ಅನ್ನು ನೀವು ನೋಡಿದರೆ ಅದರಲ್ಲಿ ಭಾರತದ ಭೌಗೋಳಿಕವಾದ ನಕ್ಷೆಯ ಸೌಂದರ್ಯ ಹೊಂದಿದಂತಹ ಒಂದೇ ಒಂದು ದೇಶ 200ರಷ್ಟು ಜಾಗತಿಕ ರಾಷ್ಟ್ರಗಳಲ್ಲಿ ಕಾಣಲು ಸಾಧ್ಯವಿಲ್ಲ ಎನ್ನುವುದು ನಮ್ಮ ದೇಶ ಎಲ್ಲ ಅರ್ಥದಲ್ಲೂ ಕೂಡ ಬಹಳ ವಿಶಿಷ್ಟವಾದುದು ಎನ್ನುವುದರ ಒಂದು ಪುರಾವೆಯಾಗಿದೆ. ನಮ್ಮ ದೇಶ ಹಾದು ಬಂದಂತಹ ಪರಂಪರೆ ಎಂದರೆ ಅದು ಡೈವರ್ಸಿಟಿ, ಇನ್ಕ್ಲೂಸಿವಿಟಿ, ವಿಭಿನ್ನವಾದ ಸಂಸ್ಕಾರಗಳನ್ನು ಗೌರವದಿಂದ ಕಂಡು ಬಂದಂತಹ ಒಂದು ಪರಂಪರೆ, ಎಲ್ಲರನ್ನೂ ಒಳಗೊಳ್ಳುವಂತಹ ವಿಶಾಲವಾದ ಮನೋಭಾವ, ಯಾರನ್ನೂ ಬೇಡವೆನ್ನದೆ ಎಲ್ಲರಿಗೂ ಕೆಂಪು ಹಾಸನ್ನು ಹಾಸಿ ವೆಲ್ಕಮ್ ಮಾಡಿದಂತಹ ಪರಂಪರೆ. ಕೈಯಾರ ಕಿಂಜಣ್ಣರೈಗಳ ಮಾತುಗಳಲ್ಲಿ ಹೇಳುವುದಾದರೆ, ಆರ್ಯರೋ ಕ್ರೈಸ್ತರೋ ಮೊಘಲರೋ ತಡೆಯೇನು, ಎಲ್ಲರೂ ಬರಲೆಂದು ಸ್ವಾಗತಿಸಿದೆ. ದೇಶಕ್ಕೆ ಆರ್ಯರು ಬಂದಾಗ ಸ್ವಾಗತ, ಕ್ರೈಸ್ತರು 2000 ವರ್ಷಗಳ ಹಿಂದೆ ಬಂದಾಗ ಸ್ವಾಗತ, ಮೊಘಲರು ಬಂದಾಗ ಸ್ವಾಗತ, ಮುಸಲ್ಮಾನರು ಬಂದಾಗ ಸ್ವಾಗತ. ಯಾವುದೇ ರೀತಿಯಲ್ಲೂ ಕೂಡ ಭೇದ ಭಾವಗಳನ್ನು ಮಾಡಿಲ್ಲ. ನುಡಿಬನ್ನ ಬೇರೆಣದೆ, ಜಾತಿ ಮತ ಬದಲೆಣದೆ, ಭೇದವೆಣಿಸದೆ ಓ ತಾಯಿ ನೀ ಸಲಹಿದೆ. ಇದು ನಮ್ಮ ದೇಶದ ಅತ್ಯಂತ ಶ್ರೇಷ್ಠವಾದ ಇನ್ಕ್ಲೂಸಿವಿಟಿ ಎನ್ನುವ, ಎಲ್ಲರನ್ನು ಒಳಗೊಳ್ಳುವಂತಹ ಒಂದು ಉಜ್ವಲವಾದ ಒಂದು ಪರಂಪರೆ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಸಹೋದರೇ, ನಮ್ಮ ನಾಡಿನ ಮತ್ತೊಂದು ಪರಂಪರೆ, ಸಂಪ್ರದಾಯ ಅಂದರೆ ಟೊಲರೆನ್ಸ್. ಯಾರನ್ನು ಕೂಡ ನಾವು ಬೇಡ ಅನ್ನುವುದಿಲ್ಲ. ಯಾವುದೇ ಜಾತಿ, ಮತದ, ಸಂಸ್ಕಾರ, ಭಾಷೆ, ಅವರ ದಿರಿಸು, ಅವರ ಜೀವನದ ಕ್ರಮಗಳನ್ನು ನಾವು ಯಾವತ್ತೂ ಕೂಡ ಪರಿಹಾಸ್ಯ ಮಾಡುವುದಿಲ್ಲ.
ನಮ್ಮ ನಾಡನ್ನೊಮ್ಮೆ ನಾವು ನೋಡಿದ್ರೆ ನಮಗೆ ಅರ್ಥ ಆಗ್ತದೆ. ನಾವು 190 ವರ್ಷಗಳ ಕಾಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರು. ಆಗ ಬ್ರಿಟಿಷರು ನಮ್ಮಲ್ಲಿ ಕೇಳುತ್ತಿದ್ದ ಒಂದು ಅತ್ಯಂತ ದೊಡ್ಡ ಪ್ರಶ್ನೆ ಇತ್ತು. ಅದೇನೆಂದರೆ, ಇಷ್ಟೆಲ್ಲ ಜಾತಿ ಮತ ಧರ್ಮ ಪಂಥ ಪಂಗಡಿಗಿರುವ ನೀವು ಸ್ವಾತಂತ್ರ್ಯ ಪಡೆದು ಏನು ಮಾಡುತ್ತೀರಿ ಅಂತ ಕೇಳ್ತಾ ಇದ್ರು. ನಿಮಗೆ ಸ್ವಾತಂತ್ರ್ಯವನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ, ನಿಮಗೆ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಒಂದು ರಾಷ್ಟ್ರವಾಗಿ ಅಖಂಡವಾಗಿ ಮುಂದುವರಿಕೆ ನಿಮ್ಮಿಂದ ಸಾಧ್ಯವಿಲ್ಲ. ಯಾಕೆಂದ್ರೆ ನಿಮ್ಮಲ್ಲಿ ಸಾವಿರಾರು ಮತ ಪಥ ಪಂಗಡ. ಅವರು ಹೇಳಿದ್ರು, ನಮ್ದು ನೋಡಿ, ನಮ್ದು ಒಂದೇ ಒಂದು ಧರ್ಮ, ಕ್ರಿಶ್ಚಿಯನ್ ಧರ್ಮ ಮಾತ್ರ ನಮ್ಮಲ್ಲಿ, ಒಂದೇ ಒಂದು ಭಾಷೆ ಇಂಗ್ಲಿಷ್ ಮಾತ್ರ ನಮ್ಮಲ್ಲಿ, ಒಂದೇ ಒಂದು ಕಲ್ಚರ್ ಬ್ರಿಟಿಷ್ ಸಂಸ್ಕಾರ ಮಾತ್ರ ನಮ್ಮಲ್ಲಿ. ಹೀಗಿರುವಾಗ ಸಾವಿರಾರು ಪಥಮತ ಪಂಗಡಗಳ ಆಶಯಗಳ ಒಂದು ವಿಭಿನ್ನವಾದ ಒಂದು ಸಂಕರ ಮಿಕ್ಸ್ಡ್ ಆದಂತಹ ಒಂದು ನಾಡು ಸ್ವತಂತ್ರವಾಗಿ ಅಖಂಡವಾಗಿ ಹೇಗೆ ಮುಂದುವರಿಯಲಿಕ್ಕೆ ಸಾಧ್ಯ ಅಂತ ಕೇಳಿದ್ರು. ಆಗ ನಾವು ಹೇಳಿದೆವು, ಒಮ್ಮೆ ಸ್ವಾತಂತ್ರ್ಯ ಕೊಟ್ಟು ನೋಡಿ, ಆಮೇಲೆ ಅದನ್ನು ನಾವು ನಿಮಗೆ ಪ್ರಾಯೋಗಿಕವಾಗಿ ತೋರಿಸಿಕೊಡ್ತೇವೆ. ಸಹೋದರರೇ, 27 ವರ್ಷ ಆಯ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿ. ಈ ಜಗತ್ತಲ್ಲಿ, ಈ ದೇಶದಲ್ಲಿ ಕೆಲವೊಂದು ಕೋಮು ಗಲಭೆ, ಗಲಾಟೆ, ಕೊಲೆ, ಸುಳಿಗೆಲಾಗಿರಬಹುದು, ಕೆಲವೊಂದು ಕಡೆಗಳಲ್ಲಿ ರಕ್ತಪಾತಗಳಾಗಿರಬಹುದು. ಒಂದು ಮಾತನ್ನು ನಾವು ಹೇಳಬೇಕು, 77 ವರ್ಷಗಳಲ್ಲಿ ಬ್ರಿಟಿಷರು ಭಯಪಟ್ಟ ಹಾಗೆ ನಮ್ಮ ಭಾರತ ಯಾವತ್ತೂ ಕೂಡ ಛಿದ್ರವಾಗಿಲ್ಲ. ನಮ್ಮ ಭಾರತ ಯಾವತ್ತೂ ಕೂಡ ನಮಗೆ ನೀಡಲ್ಪಟ್ಟಂತಹ ಸ್ವಾತಂತ್ರ್ಯವನ್ನು ಉಳಿಸುವಲ್ಲಿ ವಿಫಲವಾಗಿಲ್ಲ ಎನ್ನುವುದನ್ನ ಕಳೆದ 77 ವರ್ಷಗಳಲ್ಲಿ ನಾವು ತೋರಿಸ ಬಂದಿದ್ದೇವೆ. ಇಕ್ಬಾಲ್ ಅವರ ಮಾತಿನಲ್ಲಿ ಹೇಳುವುದಾದ್ರೆ, ಯುನಾನೋ ಮಸರುವ ರೋಮಾ ಸಬ್ಮಿಟ್ ಕಯೇ ಜಹಾನ್ಸೆ ಅಬ್ ತಕ್ ಮಗರ್ ಹೆ ಬಾಕಿ ನಾಮೋ ನಿಶಾನ್ ಹಮಾರ. ಜಗತ್ತಿನ ಉಳಿದ ಸಂಸ್ಕೃತಿಗಳನ್ನ, ನಾಗರಿಕತೆಗಳನ್ನ ನೋಡಿದಾಗ ಗ್ರೀಕರ, ಯವನರ, ಈಜಿಪ್ಷಿಯನ್ನರ, ಈ ಜಗತ್ತಲ್ಲಿ ಹಾದು ಹೋದಂತಹ ಸಾವಿರಾರು ಸಂಸ್ಕಾರಗಳ, ನಾಗರಿಕತೆಗಳ ಬಗ್ಗೆ ಆಳವಾದ ಅಧ್ಯಯನವೊಮ್ಮೆ ನಾವು ಮಾಡಿದರೆ ನಮ್ಗೆ ಅರ್ಥವಾಗುವಂತಹ ಒಂದು ವಿಚಾರ ಇದೆ. ಕಾಲಘಟ್ಟದ ಶೀಘ್ರವಾದ ತೀವ್ರವಾದ ಪ್ರಯಾಣಗಳಲ್ಲಿ ತಮ್ಮ ಅಸ್ತಿತ್ವವನ್ನು ಕಳಕೊಂಡ ಸಂಸ್ಕಾರಗಳನ್ನು ಮಾತ್ರ ಈ ಜಗತ್ತಲ್ಲಿ ಕಾಣಲು ಸಾಧ್ಯವಾಗುವುದಾದರೆ ಅಬ್ ತಕ್ ಮಗರ್ ಹೆ ಬಾಕಿ ನಾಮೋ ನಿಶಾನ್ ಹಮಾರ, ನಮ್ಮ ನಾಮ ಮತ್ತು ಚಿಹ್ನೆಯನ್ನು ನಾಶ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವ ಅತ್ಯಂತ ಸುಂದರವಾದ ಸಂದೇಶವನ್ನ ಈ ಜಗತ್ತಿಗೆ ಅಲ್ಲಾಮ ಇಕ್ಬಾಲ್ ಕೊಟ್ಟಿದ್ದಾರೆ. ಸಹೋದರರೇ, ಒಂದು ಮಾತನ್ನ ಗಮನಿಸಬೇಕು. ಟ್ರೆಡಿಷನಲ್ ಇಂಡಿಯಾ ಅಂತ ನಾವು ಹೇಳುವಾಗ, ಈ ದೇಶದ ಉಜ್ವಲವಾದ ಪರಂಪರೆಯನ್ನು ಪರಿಚಯ ಮಾಡುವಾಗ, ಈ ನಾಡಿನ ಸಂಪ್ರದಾಯದ ಬಗ್ಗೆ ನಾವು ಮಾತನಾಡುವಾಗ, ಮೊಟ್ಟ ಮೊದಲ ಬಾರಿ ಭಾರತಕ್ಕೆ ಕಾಲಿಟ್ಟ ಮನುಷ್ಯ ಯಾರು ಅಂತ ಕೇಳಿದರೆ ಚರಿತ್ರೆಗಳ ಉಲ್ಲೇಖಗಳಲ್ಲಿ ಕಾಣಲು ಸಾಧ್ಯವಾಗ್ತದೆ. ಅಬುಲ್ ಬಶರ್ ಆದಮ್ ಅಲೈಹಿಸ್ಸಲಾಂ. ಭಾರತದ ಸಬ್ ಕಾಂಟಿನೆಂಟ್ ನ ಭಾಗವಾಗಿದ್ದ ಶ್ರೀಲಂಕಾದಲ್ಲಿ 7500 ವರ್ಷಗಳ ಹಿಂದೆ ಸ್ವರ್ಗದಿಂದ ಬಂದಿಳಿದ ಮೊಟ್ಟ ಮೊದಲ ಮನುಷ್ಯ ಪಿತರಾದ ಆದಮ್ ಅಲೈಹಿಸ್ಸಲಾತು ವಸ್ಸಲಾಂ ಆಗಿದ್ದು. ಏಡಮ್ಸ್ ಪೀಕ್ ಎನ್ನುವ ಒಂದು ಜಾಗ ಇವತ್ತು ಶ್ರೀಲಂಕಾದಲ್ಲಿ ಕಾಣಲು ಸಾಧ್ಯವಾಗಬಹುದು. 7.5 ಕಿಲೋಮೀಟರ್ ಎತ್ತರದಲ್ಲಿರುವ ಅತ್ಯಂತ ಎತ್ತರದ ಬೆಟ್ಟದ ಮೇಲ್ಭಾಗದಲ್ಲಿ ಒಂದು ದೊಡ್ಡ ಕಾಲಿನ ಹೆಜ್ಜೆ ಗುರುತನ್ನು ಕಾಣಲು ಸಾಧ್ಯವಾಗಬಹುದಾದರೆ ಆ ಹೆಜ್ಜೆ ಗುರುತು ಮೊಟ್ಟ ಮೊದಲ ಮನುಷ್ಯ, ಜಗತ್ತಿನ ಅಬುಲ್ ಬಶರ್, ಮನುಷ್ಯ ಪಿತ ಆದಮ್ ಅಲೈಹಿಸ್ಸಲಾಂ ಅವರದ್ದು ಅಂತ ಚರಿತ್ರೆಗಳಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಬಹುದು. ಆದ್ದರಿಂದ ಈ ನಾಡಿನ ಸಂಪ್ರದಾಯ ಪ್ರಾರಂಭಗೊಂಡದ್ದು ಒಬ್ಬ ಪ್ರವಾದಿಯ ಪಾದಸ್ಪರ್ಶದಿಂದ ಈ ನಾಡಿನ ಪರಂಪರೆ ಪ್ರಾರಂಭವಾಗಿದೆ ಎನ್ನುವ ಒಂದು ಅಭಿಮಾನ ಕೂಡ ಸಹೋದರಿ ಇವತ್ತು ನಮ್ಮಲ್ಲಿದೆ. ಮತ್ತೆ ನಾವು ಗಮನಿಸಬೇಕಾದಂತಹ ಒಂದು ವಿಚಾರ, 6000 ವರ್ಷಗಳ ಸುದೀರ್ಘವಾದ ಇತಿಹಾಸದಲ್ಲಿ ಈ ನಾಡಲ್ಲಿ ಬಹಳಷ್ಟು ಎಂಪೈರ್ಗಳು ಬಂದಿದೆ, ಬಹಳಷ್ಟು ಸಾಮ್ರಾಜ್ಯಗಳು ಬಂದಿದೆ, ಬಹಳಷ್ಟು ಚಕ್ರಾಧಿಪತ್ಯಗಳು ಬಂದಿದೆ, ಹಲವಾರು ಡೈನೆಸ್ಟಿಗಳು ಈ ದೇಶವನ್ನ ಬೇರೆ ಬೇರೆ ಕಾಲಗಳಲ್ಲಿ ಆಳಿದ್ದಾರೆ. ಆದರೆ ಒಂದು ಮಾತನ್ನ ಗಮನಿಸಬೇಕು, ಈ ನಾಡಿನ ಆತ್ಮವಾಗಿರುವ ಯೂನಿಟಿ ಇನ್ ಡೈವರ್ಸಿಟಿ, ಈ ದೇಶಕ್ಕೊಂದು ಆತ್ಮವಿದ್ದರೆ, ಭಾರತಕ್ಕೊಂದು ಸೋಲಿದ್ದರೆ ಅದು ಯಾವುದು ಅಂತ ಕೇಳಿದ್ರೆ ಯೂನಿಟಿ ಇನ್ ಡೈವರ್ಸಿಟಿ. ಅಲ್ ಇತ್ತಿಹಾದ್ ಫಿ ತನವ್ವು, ಅನೇಕತೆಗಳಲ್ಲಿರುವ ಏಕತೆ. ಇಲ್ಲಿರುವ ಅನೇಕಗಳಿಗೆ ಲೆಕ್ಕವೇ ಇಲ್ಲ. ಇಂತಹ ಅನೇಕತೆಗಳ ಮಧ್ಯೆ ಏಕತೆಯನ್ನು ಕಾಪಾಡಿಕೊಂಡು ಬರಲು ಸಾಧ್ಯವಾದಂತಹ ನಮ್ಮ ದೇಶದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು ಸೆಕ್ಯುಲರಿಸಂ. ಈ ಸೆಕ್ಯುಲರಿಸಂ ಎನ್ನುವುದು ಭಾರತದ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಈಗ ಕಾಣಬಹುದಾದರೂ ಅದನ್ನು ಅನಂತರದ ಕಾಲಗಳಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ನ ವೇಳೆ ಸೇರಿಸಲಾಗಿತ್ತು. ಆದರೆ ದೇಶದ ಆತ್ಮವೆನ್ನುವುದು ಸೆಕ್ಯುಲರಿಸಂ ಆಗಿತ್ತು. ಈ ದೇಶದ ಸಂಪ್ರದಾಯವನ್ನು ನೋಡಿದರೆ ದೇಶವನ್ನು ಆಳಿದ ಪ್ರತಿಯೊಬ್ಬರೂ ಕೂಡ ಈ ದೇಶ ಸೆಕ್ಯುಲರ್ ಆಗಬೇಕು ಅಂತಲೇ ಬಯಸಿದ್ರು. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಚಕ್ರಾಧಿಪತ್ಯ ಚಂದ್ರಗುಪ್ತ ಮೌರ್ಯ ಸ್ಥಾಪನೆ ಮಾಡಿದಾಗ ಆ ಚಂದ್ರಗುಪ್ತ ಮೌರ್ಯ ಅನ್ನುವ ವ್ಯಕ್ತಿ ಜೈನ ಧರ್ಮಕ್ಕೆ ಸೇರಿದ ವ್ಯಕ್ತಿಯಾಗಿದ್ರು.
ಆದರೆ ಚಂದ್ರಗುಪ್ತ ಮೌರ್ಯ ಜೈನ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವುದರ ಬದಲು ಮೌರ್ಯನ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಅನಂತರ ಚಂದ್ರಗುಪ್ತ ಮೌರ್ಯನ ಗ್ರ್ಯಾಂಡ್ ಸನ್ ಮೊಮ್ಮಗ ಅವರು ಅಶೋಕ್ ದ ಗ್ರೇಟ್ ಮೌರ್ಯನ್ ಸಾಮ್ರಾಜ್ಯವನ್ನ ಮುಂದುವರಿಸಿದ್ರು, ಮತಾಂತರ ಮಾಡಿದರು ಜೈನ ಧರ್ಮದಿಂದ ಬೌದ್ಧ ಧರ್ಮಕ್ಕೆ. ಅಶೋಕ್ ಚಕ್ರವರ್ತಿ ಬೌದ್ಧ ಧರ್ಮದ ಸಾಮ್ರಾಜ್ಯವನ್ನು ಕಟ್ಟುವ ಬದಲು ಆ ಮೌರ್ಯನ್ ಡೈನಸ್ಟಿಯನ್ನು ಮುಂದುವರಿಸಿದ್ರು. ಸಹೋದರಿ, ಅನಂತರದ ಕಾಲಘಟ್ಟಗಳಲ್ಲಿ ಯಾರೆಲ್ಲ ಈ ನಾಡಿಗೆ ಬಂದರು, ಇಲ್ಲಿ ಯಾರು ಕೂಡ ಒಂದು ಧರ್ಮದ ಅಧೀನದಲ್ಲಿರುವ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ತಯಾರಾಗಲಿಲ್ಲ. ಅದರಲ್ಲಿ ನೀವು ನೋಡಬಹುದು, ಈ ದೇಶದಲ್ಲಿ ಮೊಟ್ಟ ಮೊದಲ ಡೆಲ್ಲಿ ಸಲ್ತನೆಟ್ ಸ್ಥಾಪನೆ ಮಾಡಿದಂತಹ ದೇಶದ ಮೊಟ್ಟ ಮೊದಲ ಕುತುಬುದ್ದೀನ್ ಐಬಕರ ಸಾಮ್ರಾಜ್ಯ, ಇಸ್ಲಾಮಿಕ್ ಸಲ್ತನತ್ ದೆಹ್ಲವಿ ಡೆಲ್ಲಿ ಸಲ್ತನಟ್ ಅನ್ನು ಸ್ಥಾಪನೆ ಮಾಡಿದರು. ಸ್ಲೇವ್ ಡೈನಸ್ಟಿ ಅನ್ನೋ ಒಂದು ಸಾಮ್ರಾಜ್ಯವನ್ನು ಕುತುಬುದ್ದೀನ್ ಐಬಕ್ ಸ್ಥಾಪನೆ ಮಾಡಿದರು. ಆಮೇಲೆ ಜಲಾಲುದ್ದೀನ್ ಖಿಲ್ಜಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಗಿಯಾಸುದ್ದೀನ್ ತುಘಲಕ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಖಿಸರ್ ಖಾನ್ ಸಯೀದ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಬಹ್ಲುಲ್ ಲೋಧಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಜಹೀರುದ್ದೀನ್ ಮೊಹಮ್ಮದ್ ಬಾಬರ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. 650 ವರ್ಷಗಳ ಕಾಲ ಬೇರೆ ಬೇರೆ ಕಾಲಗಳಲ್ಲಿ ಈ ದೇಶವನ್ನಾಳಿದ ಎಲ್ಲ ಮುಸ್ಲಿಂ ಡೈನಸ್ಟಿಗಳು ಕೂಡ ಧರ್ಮದ ಆಧಾರದಲ್ಲಿರುವ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವ ಬದಲು ಅವರವರ ಕುಲಕ್ಕೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಹೆಸರಿರುವ ಸೆಕ್ಯುಲರ್ ಸರ್ಕಾರಗಳನ್ನು ಸ್ಥಾಪನೆ ಮಾಡಿದರು. ಯಾಕೆಂದರೆ ಈ ದೇಶದ ಸಂಪ್ರದಾಯ, ಈ ದೇಶದ ಪರಂಪರೆ ಮದೇತರತ್ವಂ, ಜಾತ್ಯತೀತತೆ, ಸೆಕ್ಯುಲರಿಸಂ, ಎಲ್ಲಾ ವಿಭಿನ್ನತೆಗಳನ್ನು ಗೌರವಿಸುವಂತಹ, ಒಳಗೊಳ್ಳುವಂತಹ ಟಾಲರೆನ್ಸ್ ಒಂದು ಸಂಸ್ಕೃತಿಯಾಗಿತ್ತು ಎನ್ನುವುದನ್ನ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಬಹುದು. ಆದ್ದರಿಂದ ಇವತ್ತು ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು, ಇದನ್ನ ಉಳಿಸುವ ಬೆಳೆಸುವ ಒಂದು ಕೆಲಸಕ್ಕೆ ನಾವು ತಿಳಿಯಬೇಕು. ಭಾರತದ ಸಂಪ್ರದಾಯದ ಬಗ್ಗೆ ಹೇಳುವುದಾದರೆ, ಧಾರ್ಮಿಕವಾಗಿ ಇಸ್ಲಾಮಿಕವಾಗಿ ನಾನು ಹೇಳಿದ ಆದಮ್ ಅಲೈಹಿಸ್ಸಲಾತು ವಸ್ಸಲಾಂ ರವರು ಈ ದೇಶಕ್ಕೆ ಬಂದಿಳಿದ ಮೊಟ್ಟ ಮೊದಲ ಮನುಷ್ಯ ಅಂತ ನೀವು ಕೇಳಿರಬಹುದು. ಅದೇ ಸಂದರ್ಭದಲ್ಲಿ ಐತಿಹಾಸಿಕವಾಗಿ ನಾವು ಗಮನಿಸುವುದಾದರೆ ಸಹೋದರರೇ, ಸುಲೈಮಾನ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ, ಕಿಂಗ್ ಸಾಲಮನ್ ಇಡೀ ಜಗತ್ತನ್ನು ಆಳಿದ ಒಬ್ಬ ರಾಜರಾಗಿದ್ದರು. ಸುಲೈಮಾನ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರ ಜೆರೂಸಲೆಂನ ಪ್ಯಾಲೇಸ್ ನಲ್ಲಿದ್ದ ಅತ್ಯಂತ ಆಧುನಿಕವಾದ ಮನೋಹರವಾದ ಶಿಲ್ಪ ಕಲೆಗಳಿಂದ ಕೂಡಿದ ಫರ್ನಿಚರ್ಗಳೆಲ್ಲವೂ ಕೂಡ ಭಾರತದಿಂದ ಕೊಂಡು ಹೋದ ಮರಗಳಿಂದ ನಿರ್ಮಾಣ ಮಾಡಲ್ಪಟ್ಟದ್ದಾಗಿತ್ತು ಅಂತ ಕಾಣಲು ಸಾಧ್ಯವಾಗಬಹುದು. ಯೂಸುಫ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂರನ್ನು ಸಹೋದರರು ಕೊಂಡು ಹೋಗಿ ಒಂದು ಬಾವಿಗೆ ತಳ್ಳಿದ ಘಟನೆಯನ್ನ ಪವಿತ್ರವಾದ ಕುರ್ಆನ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆ ಘಟನೆಯನ್ನ ಕುರ್ಆನ್ ವಿವರಣೆ ಮಾಡುವುದು, ಅವರನ್ನು ಕೊಂಡು ಹೋಗಿ ನೀವು ಕೊಲ್ಲಬೇಡಿ, ಲಾ ತಖ್ತುಲು ಯೂಸುಫ ವ ಅಲ್ಕೂಹು ಫೀ ಗಯಾಬತಿಲ್ ಜುಬ್ಬಿ ಯಲ್ತಖಿತುಹು ಬಅಲು ಸಯ್ಯಾರತಿ ಇನ್ ಕುಂತುಂ ಫಾಯಿಲೀನ್. ಯೂಸುಫ್ ಅಲೈಹಿಸ್ಸಲಾತು ವಸ್ಸಲಾಂ ರವರ ಸಹೋದರರು ಅಸೂಯೆಯಿಂದ ಅವರನ್ನು ಕೊಂಡು ಹೋಗಿ ಕಾಡಿನಲ್ಲಿ ಕೊಲ್ಲುವ ಪ್ರಯತ್ನ ಮಾಡಿದಾಗ, ಯೂಸುಫರ ಮರತಾಯಿಯ ಸಹೋದರರ ಆ ಮಕ್ಕಳಲ್ಲಿ ಒಬ್ಬರು ಹೇಳ್ತಾರೆ, ಅವರನ್ನು ಕೊಲ್ಲುವುದು ಬೇಡ, ಅವರನ್ನು ಕೊಂಡು ಹೋಗಿ ನಾವೊಂದು ಬಾವಿಗೆ ಹಾಕುವ. ಜುಬ್ ಅಂತ ಹೇಳಿದರೆ ರೌಂಡ್ ಮಾಡಲ್ಪಟ್ಟ ಕಟ್ಟಲ್ಪಟ್ಟ ಒಂದು ಬಾವಿ. ಅದಿವತ್ತು ವೆಲ್ ಆಫ್ ಜೋಸೆಫ್ ಎಂಬೆಸರಲ್ಲಿ ಪ್ರಶಸ್ತವಾಗಿದೆ. ಫಲಸ್ತೀನ್ ವೆಸ್ಟ್ ಬ್ಯಾಂಕ್ ಕಡೆಗಳಲ್ಲಿ ಇವತ್ತು ಕೂಡ ಆ ವೆಲ್ ಅನ್ನು ಕಾಣಲು ಸಾಧ್ಯವಾಗಬಹುದು. ಆ ಬಾವಿಗೆ ಯೂಸುಫ್ ಅಲೈಹಿಸ್ಸಲಾಮರನ್ನ ತಳ್ಳಿದಾಗ ಯಲ್ತಖಿತುಹು ಬಅಲು ಸಯ್ಯಾರ ಅಂತ ಹೇಳಿ ಪವಿತ್ರವಾದ ಕುರ್ಆನ್ ಉಲ್ಲೇಖ ಮಾಡಿದ ಬಅಲು ಸಯ್ಯಾರ ಎನ್ನುವ ಯಾತ್ರಾ ಸಂಘ ಯೂಸುಫರನ್ನ ಬಾವಿಯಲ್ಲಿ ನೋಡಿ ಅವರನ್ನು ಎತ್ತಿ ಕಾಪಾಡಿದ್ದು ಭಾರತದಿಂದ ಹೊರಟ ಯಾತ್ರಾ ಸಂಘವಾಗಿತ್ತು ಅಂತ ಚರಿತ್ರೆಗಳಲ್ಲಿ ಕಾಣಲು ಸಾಧ್ಯವಾಗಬಹುದು. ಅದೇ ರೀತಿ ಸಹೋದರರೇ, ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೂಡ ಈ ದೇಶವನ್ನು ಬಹಳಷ್ಟು ಪ್ರೀತಿ ಮಾಡಿದರು. ಈ ದೇಶದ ಮೇಲೆ ಅವರಿಗೆ ವಿಶೇಷವಾದ ಅಭಿಮಾನವಿತ್ತು. ನಿಮಗೊಂದು ಹದೀಸನ್ನು ಕಾಣಲು ಸಾಧ್ಯವಾಗಬಹುದು. ಇಮಾಮ್ ಹಾಕಿಮ್ ಮುಸ್ತದ್ರಕ್ನಲ್ಲಿ ಉಲ್ಲೇಖ ಮಾಡಿದಂತಹ ಹದೀಸ್, ಅನ್ಸ್ ಅಬಿ ಸঈದ್ ಅಲ್ ಖುದ್ರಿ ರಲಿಯಲ್ಲಾಹು ಅನ್ಹು قال أهدى ملك الهند إلى رسول الله صلى الله عليه وسلم جرة فيها زنجيل فأطعم أصحابه قطعة وأطعمني منها قطعة. ಅಬೂ ಸঈದ್ ಅಲ್ ಖುದ್ರಿ ರಲಿಯಲ್ಲಾಹು ಅನ್ಹು ಹೇಳ್ತಾರೆ, ಭಾರತದ ಒಬ್ಬ ಚಕ್ರವರ್ತಿ ಮುಹಮ್ಮದುರ್ ರಸೂಲುಲ್ಲಾಹಿ ಅವರ ಸನ್ನಿಧಾನಕ್ಕೆ ಒಂದು ಜಂಜಬೀಲ್ನ ಒಂದು ಜಾರನ್ನು, ಒಂದು ಪಾತ್ರೆಯಲ್ಲಿ ಇಂಜಿ ಶುಂಠಿಯನ್ನು ಕೊಂಡು ಹೋದರು, ಜಿಂಜರ್ ಕೊಂಡು ಹೋದರು. ಅಬೂ ಸঈದ್ ಅಲ್ ಖುದ್ರಿ ಹೇಳ್ತಾರೆ,
ಆ ಇಂಜನ್ನ ಕಟ್ ಮಾಡಿ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿ ಸೇರಿದ ಎಲ್ಲ ಅಸ್ಹಾಬುಗಳಿಗೂ ಅದನ್ನು ತಿನ್ನಿಸಿದ್ರು. ಅಬೂ ಸಯೀದ್ ಅಲ್ ಖುದ್ರಿ ಹೇಳ್ತಾರೆ, ನನಗೂ ಅದರ ಒಂದು ತುಂಡನ್ನು ಪ್ರವಾದಿಗಳು ಕೊಟ್ಟರು. ಆ ಕಾಲದಲ್ಲಿ ಇಂಡಿಯನ್ ಶುಂಠಿಯನ್ನು, ಇಂಜಿಯನ್ನು ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿಗೆ ಭಾರತದ ಮಲಿಕ್ಗಳು, ಕಿಂಗ್ಸ್, ರಾಜರುಗಳು ಹದಿಯ ಮಾಡುತ್ತಿದ್ದ. ಅದನ್ನು ಪ್ರವಾದಿಗಳು ಪ್ರೀತಿಯಿಂದ ಸ್ವೀಕರಿಸುತ್ತಿದ್ದ. ಅದನ್ನು ತನ್ನ ಶಿಷ್ಯಂದರಿಗೆ ಹಂಚುತ್ತಿದ್ದ. ಅತ್ಯಂತ ಮೋಹನವಾದ, ಮನೋಹರವಾದ, ಮನೋಜ್ಞವಾದ ಇತಿಹಾಸಗಳನ್ನ ನಾವು ಈ ಭಾರತಕ್ಕೆ ಸಂಬಂಧಪಟ್ಟಂತೆ ಕಾಣಲು ಸಾಧ್ಯವಾಗಬಹುದು. ಕಅಬ್ ಬಿನ್ ಜುಹೈರ್ ಎನ್ನುವ ಒಬ್ಬ ವ್ಯಕ್ತಿ ಪ್ರವಾದಿಗಳನ್ನು ಅಪಹಾಸ್ಯ ಮಾಡಿ ಕೊನೆಗೆ ಅವರನ್ನು ಕೊಲ್ಲಲು ಪ್ರವಾದಿಗಳು ಆಜ್ಞಾಪಿಸಿದ ಸಂದರ್ಭದಲ್ಲಿ ಪಶ್ಚಾತ್ತಾಪದೊಂದಿಗೆ ಕಅಬ್ ಬಿನ್ ಜುಹೈರ್ ಎನ್ನುವ ಕವಿ ಪ್ರವಾದಿಗಳ ಬಳಿಗೆ ಬಂದು ಬಾನತ್ ಸುಆದು ಫಕಲ್ ಬಿಲ್ಯೌಮ ಮತ್ಬೂಲು ಎನ್ನುವ ಪ್ರಸಿದ್ಧವಾದ ಬಾನತ್ ಸುಆದ ಹಾಡಿದ ಮೇಲೆ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಲ್ಲಿ ಇನ್ನರ್ ರಸೂಲ ಲಸೈಫುನ್ ಯಸ್ತಲಾഉ ಬಿಹಿ ಮುಹನ್ನದು ಮಿನ್ ಸುಯೂಫಿಲ್ಲಾಹಿ ಮಸ್ಲೂಲು. ಪ್ರವಾದಿಗಳನ್ನ ಖಡ್ಗಕ್ಕೆ ಹೋಲಿಸಿ, ಜಲಪಿಸುವ ಖಡ್ಗಕ್ಕೆ, ಹರಿತವಾದ ಖಡ್ಗಕ್ಕೆ ಹೋಲಿಸಿ, ಆ ಖಡ್ಗಗಳ ಪೈಕಿ ಅತ್ಯಂತ ಶ್ರೇಷ್ಠವಾಗಿ ಆ ಕಾಲಘಟ್ಟಗಳಲ್ಲಿ ಗುರುತಿಸಲ್ಪಟ್ಟ ಖಡ್ಗ ಅದು ಇಂಡಿಯನ್ ಸೋರ್ಡ್ಸ್, ಭಾರತದ ಖಡ್ಗಗಳಾಗಿತ್ತು. ಆದ್ದರಿಂದಲೇ ಮುಹನ್ನದು ಮಿನ್ ಸುಯೂಫಿಲ್ಲಾಹಿ ಮಸ್ಲೂಲು, ಅತ್ಯಂತ ಶ್ರೇಷ್ಠವಾದ, ಗುಣಮಟ್ಟದ, ಉತ್ಕೃಷ್ಟವಾದ ಆ ಭಾರತದ ಖಡ್ಗದಕ್ಕೆ ಸಮಾನರಾಗಿದ್ದಾರೆ ಪ್ರವಾದಿಗಳು ಅಂತ ಹೇಳುವ ಸಂದರ್ಭದಲ್ಲಿ ತನ್ನ ಕೈಯಲ್ಲಿದ್ದ ಶಾಲನ್ನು ಕಅಬಿಗೆ ಹೊದಿಸಿ ಅವರಿಗೆ ಸನ್ಮಾನ ಮಾಡಿ ಅವರು ಮಾಡಿದ ಪಾಪಗಳಿಗೆ ಮಾಫಿ ಕೊಟ್ಟಂತಹ ಇತಿಹಾಸವನ್ನು ಕೂಡ ನಮಗೆ ಈ ಜಗತ್ತಲ್ಲಿ, ಭಾರತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಬಹುದು. ಯಾವ ಅರ್ಥದಲ್ಲಿ ನೋಡಿದರೂ ಕೂಡ ನಮ್ಮ ದೇಶ ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಸುಂದರವಾದ, ಅತ್ಯಂತ ವಿಶಿಷ್ಟವಾದ, ಸರಿಸಾಟಿ ಇಲ್ಲದ, ಸಮಾನತೆಗಳಿಲ್ಲದ ಒಂದು ಸಂಪ್ರದಾಯವನ್ನ, ಒಂದು ಕಲ್ಚರನ್ನ, ಒಂದು ನಾಗರಿಕತೆಯನ್ನ, ಒಂದು ಪರಂಪರೆಯನ್ನ ಒಂದು ಕಾಪಾಡಿಕೊಂಡು ಬಂದ ದೇಶ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಅದನ್ನ ಉಳಿಸಿ ಬೆಳೆಸಿ ಆ ದೇಶದ ಖ್ಯಾತಿಯನ್ನು ಜಗತ್ತಿನ ಉದ್ದಗಲಕ್ಕೂ ಇನ್ನಷ್ಟು ಹರಡುವಂತಹ ಒಂದು ಪ್ರಯತ್ನದ ಭಾಗವಾಗಿ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ನ ಈ ಯೋಧರಿಗೆ ಸಾಧ್ಯವಾಗಲಿ ಅಂತ ಹಾರೈಸುತ್ತಾ, ನಿಮಗೆಲ್ಲರಿಗೂ ಈ ಸುಸಂದರ್ಭದಲ್ಲಿ ಶುಭ ಹಾರೈಸುತ್ತಾ, ಊರಿಗೆ ಹೋದ ಮೇಲೆ ಕ್ಯಾಂಪಸ್ ವಿದ್ಯಾರ್ಥಿಗಳ ನಿಮ್ಮ ಮೇಲೆ ನಮ್ಮ ನಾಯಕತ್ವಕ್ಕೆ ನಾಡಿಗೆ ಬಹಳಷ್ಟು ನಿರೀಕ್ಷೆ ಇದೆ. ಆ ನಿರೀಕ್ಷೆಗಳನ್ನು ಹುಸಿ ಮಾಡದೆ ಎಲ್ಲ ಕಡೆಗಳಲ್ಲೂ ಕೂಡ ಕ್ಯಾಂಪಸ್ಗಳಲ್ಲಿ ಮೊರಾಲಿಟಿಯ, ಧರ್ಮದ ಧ್ವನಿಗಳನ್ನು ಮೊಳಗಿಸುವಂತಹ ಶಕ್ತಿ ನಿಮ್ಮದಾಗಲಿ ಅಂತ ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ. ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.